ಆಕಾಶವಾಣಿ ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ. ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಬೆಂಗಳೂರಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಒಂದೇ ಸೂರಿನಡಿ ಹಲವು ಸೌಲಭ್ಯಗಳು. ಸೂಪರ್ ಸ್ಪೆಷಾಲಿಟಿ ಟರ್ಷಿಯರಿ ಕೇರ್ ಹಾಸ್ಪಿಟಲ್ ಇಂಟ್ರಾ ಆಪರೇಟಿವ್ 3D MRI ನೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ. ಅನುಭವಿ ತಜ್ಞ ವೈದ್ಯರ ಸೇವೆ ಲಭ್ಯ. ಹಿರಿಯ ನಾಗರಿಕರಿಗೆ ಡಿಸ್ಕೌಂಟ್ ಪ್ಯಾಕೇಜ್. 24/7 ಎಮರ್ಜೆನ್ಸಿ ಕೇರ್. ಸುಸಜ್ಜಿತ ಪಾರ್ಕಿಂಗ್ ಸೌಲಭ್ಯ. ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ 45666777. ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಕೇಳಿ ಪ್ರಾಯೋಜಿತ ಸರಣಿ ಭರವಸೆ ಹೊನಲು. ಶ್ರೋತೃಗಳೇ ನಮಸ್ಕಾರ. ಭರವಸೆಯ ಹೊನಲು ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಿವಲಿಂಗಸ್ವಾಮಿ ಸಾಲಿಮಠ್, ಪಲ್ಮನಾಲಜಿಸ್ಟ್ ಅಂದರೆ ಶ್ವಾಸಕೋಶ ತಜ್ಞರು, ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಬೆಂಗಳೂರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಚಳಿಗಾಲ, ನಿಮಗೆ ಪೇಷಂಟ್ಗಳು ತುಂಬಾ ಜಾಸ್ತಿ ಇರಬೇಕು ಅನ್ಸುತ್ತೆ. ಹೌದು, ಚಳಿಗಾಲದಲ್ಲಿ ಶ್ವಾಸಕೋಶ ತೊಂದರೆ ಇರೋರು ತುಂಬಾ ಜನ ಬರ್ತಾರೆ. ನೆಗಡಿ, ಕೆಮ್ಮು ಇದೆಲ್ಲ ಸರ್ವೇ ಸಾಮಾನ್ಯ ಇರಬಹುದು. ಆದ್ರೆ ಇನ್ನ ಬಹಳ ದೊಡ್ಡ ಕಾಯಿಲೆಗಳು ಅಂತಂದ್ರೆ ಕೆಲವು ಸಲ ನ್ಯೂಮೋನಿಯಾಯಿಂದ ಬಳಲ್ತಾ ಇರೋರು ಚಳಿಗಾಲದಲ್ಲಿ ಜಾಸ್ತಿ ಜನನ ನೋಡ್ತೀವಿ ನಾವು. ಹೌದಾ? ನಿಮ್ಮ ಪ್ರಕಾರ ನಿಮೋನಿಯಾ ಅಂತಂದ್ರೆ ಏನು? ನಿಮೋನಿಯಾ ಅಂದ್ರೆ ಶ್ವಾಸಕೋಶದ ಸೋಂಕು. ಶ್ವಾಸಕೋಶದ ಒಳಗಡೆ ಈ ವೈರಸ್ ಮತ್ತೆ ಬ್ಯಾಕ್ಟೀರಿಯಾಗಳು ಕುತ್ಕೊಂಡು ಅದನ್ನ ಗೂಡು ಮಾಡ್ಕೊಂಡು ಅಲ್ಲೇ ಬೆಳೆದು ನಂಬರ್ಸ್ ಜಾಸ್ತಿ ಮಾಡ್ಕೊಂಡು ನಮ್ಮ ದೇಹದ ವಿರುದ್ಧ ಜಗಳ ಮಾಡಕ್ ಶುರು ಮಾಡ್ತವೆ. ನಮ್ಮ ದೇಹನು ರಿಯಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ರಿಯಾಕ್ಟ್ ಮಾಡಿದಾಗ ಅಲ್ಲೊಂದು ಕದನ ಆಗುತ್ತೆ, ಅಲ್ಲೊಂದು ಯುದ್ಧ ಆಗುತ್ತೆ ಶ್ವಾಸಕೋಶದ ಒಳಗಡೆ. ಆ ಯುದ್ಧ ಆದಾಗ ಸಾವು ನೋವು ಎರಡು ಕಡೆ ಆಗ್ತಾ ಇರುತ್ತಲ್ಲ, ಹಾಗೆ ಶ್ವಾಸಕೋಶ ರಣರಂಗ ಆಗ್ಬಿಟ್ಟು ಆ ಜಾಗದಲ್ಲಿ ಕಫ ಶೇಖರಣೆ ಆಗುತ್ತೆ. ಕಫ ಶೇಖರಣೆ ಆದ್ರೆ ಗಾಳಿ ಉಸಿರಾಡಕ್ಕೆ ಆಮ್ಲಜನಕ ಒಳಗಡೆ ಹೋಗೋದು ಅನುಕೂಲ ಆಗುತ್ತೆ, ಇಂಗಾಲದಲ್ಲಿ ಹೊರಗಡೆ ಬರೋದು ಅನುಕೂಲ ಆಗುತ್ತೆ. ಸೊ ಗ್ಯಾಸ್ ಎಕ್ಸ್ಚೇಂಜ್ ಪ್ರಾಬ್ಲಮ್ ಆಗುತ್ತೆ. ಶ್ವಾಸಕೋಶದ ಸೋಂಕಾಗಿ ಆ ಶ್ವಾಸಕೋಶಗಳು ಅಲ್ಲಿ ಕಫ ಸೇರ್ಕೊಂಡು ಗಟ್ಟಿ ಆಗೋದಕ್ಕೆ ನಾವು ನ್ಯೂಮೋನಿಯಾ ಅಂತ ಕರಿತೀವಿ. ಈ ವೈರಸ್ಗಳು, ಬ್ಯಾಕ್ಟೀರಿಯಾಗಳು ಶ್ವಾಸಕೋಶಕ್ಕೆ ಹೋಗ್ಬೇಕು ಅಂದ್ರೆ ಮೂಗಿನ ಮೂಲಕನೇ ಹೋಗ್ಬೇಕು ಅಲ್ವೇ? ಹೌದು, ಮೂಗು ಮತ್ತೆ ಬಾಯಲ್ಲಿ ಉಸಿರಾಡ ಜಾಗದಲ್ಲೇ ಹೋಗ್ಬೇಕು. ಹಾಗಾದ್ರೆ ಇದನ್ನ ತಡೆಗಟ್ಟೋದು ಹೇಗೆ? ಬಹಳ ಸುಲಭ. ಒಂದು, ಇಮ್ಯುನಿಟಿ ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ರೋಗ ನಿರೋಧಕ ಶಕ್ತಿ, ಒಳ್ಳೆ ಆಹಾರ ತಿನ್ನಿ, ಶುದ್ಧವಾದ ನೀರು ಕುಡೀರಿ, ಹಾಗೆ ಮಾಸ್ಕ್ ಧರಿಸಿ. ಇವಾಗಂತೂ ವಾತಾವರಣ ಎಷ್ಟು ಕಲುಷಿತ ಆಗಿದೆ, ಜನಜಂಗುಳಿ ಜಾಸ್ತಿ ಇದೆ, ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇದೆ, ಕ್ರೌಡೆಡ್ ಪ್ಲೇಸಸ್ ಜಾಸ್ತಿ ಇದೆ. ಎಸ್ಪೆಷಲಿ ವೆನ್ ಯು ಆರ್ ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಮೆಟ್ರೋ ಆಗಲಿ, ಬಸ್ಗಳಾಗ್ಲಿ, ಮಾರ್ಕೆಟ್ಗೆ ಹೋದಾಗಲಿ. ಯಾರಾದ್ರೂ ಒಬ್ರು ಕೆಮ್ತಾ ಇರ್ತಾರೆ, ಯಾರಿಗೂ ನೆಗಡಿ ಆಗಿರುತ್ತೆ, ಅವರು ಸೀನ್ತಾರೆ, ಕೆಮ್ತಾರೆ. ಅಂತ ಟೈಮಲ್ಲಿ ಅದು ಗಾಳಿನಲ್ಲಿ ಸೋಂಕು ಉತ್ಪತ್ತಿ ಮಾಡುವಂತ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಜಾಸ್ತಿ ಇರುತ್ತೆ. ಸೊ ಅವಾಗ ನೀವು ಆ ಜಾಗದಲ್ಲಿ ಇದ್ದು ನೀವು ಎಳ್ಕೊಂಡಾಗ ಆ ಬ್ಯಾಕ್ಟೀರಿಯಾ ನಿಮ್ಗೆ ಗೊತ್ತಾಗದಂಗೆ ಲಂಗ್ಸ್ ಗಳಲ್ಲಿ ಹೋಗ್ತದೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ ಇದೆಲ್ಲ ಬರುವ ಸಾಧ್ಯತೆ ಹೆಚ್ಚು. ಸೋಂಕು ಬೇರೆ, ಕಾಯಿಲೆ ಬೇರೆ. ಸೋಂಕು ಅಂದ್ರೆ ನಿಮಗೆ ಆಕ್ಚುಲಿ ಇನ್ಫೆಕ್ಷನ್ ಆಗೋದು, ಅಂದ್ರೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಲಂಗ್ಸ್ ಒಳಗಡೆ ಹೋಗೋದಕ್ಕೆ ನಾವು ಸೋಂಕು ಅಂತ ಕರಿತೀವಿ. ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿತ್ತು ಅಂತಂದ್ರೆ ಆ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಗಳನ್ನ ದೇಹದ ಇಮ್ಯುನಿಟಿನೇ ಸಾಯಿಸ್ಬಿಟ್ಟು ನಮ್ಮನ್ನ ಕಾಪಾಡುತ್ತೆ. ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಇತ್ತು ಅಂತಂದ್ರೆ, ನಾವು ವೀಕ್ ಇದ್ರೆ, ಅಥವಾ ಹಾರ್ಟ್ ತೊಂದರೆ ಇದೆ, ಲಂಗ್ಸ್ ಪ್ರಾಬ್ಲಮ್ ಮುಂಚಿನ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ, ಅಥವಾ ದೇಹದ ನ್ಯೂಟ್ರಿಷನ್ ಚೆನ್ನಾಗಿಲ್ಲ, ಈ ತರ ಏನೇ ಪ್ರಾಬ್ಲಮ್ ಇದ್ರೂ ನಮ್ಮ ರೋಗ ನಿರೋಧಕ ಶಕ್ತಿ ವೀಕ್ ಇರುತ್ತೆ. ಅವಾಗ ದೀಸ್ ಬ್ಯಾಕ್ಟೀರಿಯಾ ಅಂಡ್ ವೈರಸ್ ವಿಲ್ ಟೇಕ್ ಅನ್ ಅಪ್ಪರ್ ಹ್ಯಾಂಡ್. ಸೊ ಅವಾಗ ಕಾಯಿಲೆ ಉತ್ಪತ್ತಿ ಆಗುತ್ತೆ. ಸೊ ಸೋಂಕು ಆದ್ಮೇಲೆ ಎಲ್ರಿಗೂ ಕಾಯಿಲೆ ಬರಬೇಕಂತೇನಿಲ್ಲ. ಸೋಂಕು ಆದಾಗ ಅದರಲ್ಲಿ ಒಂದು 10% ಜನಕ್ಕೆ ಕಾಯಿಲೆ ಬರ್ತದೆ. ಈ ನಿಮೋನಿಯಾ ಕಾಯಿಲೆ ಬಂದಾಗ ನೆಗಡಿ, ಕೆಮ್ಮು ಬರುತ್ತೆ. ಇದ್ರ ಜೊತೆಗೆ ಬೇರೆ ಏನಾದ್ರೂ ಲಕ್ಷಣಗಳು ಇರುತ್ತಾ? ಯೂಶುವಲಿ ವೈರಲ್ ಇನ್ಫೆಕ್ಷನ್ಸ್ ಗಳಲ್ಲಿ ಏನಾಗುತ್ತೆ, ವೈರಲ್ ನಿಮೋನಿಯಾಗಳೇನಾಗುತ್ತೆ, ಮೊದಲು ಅವರಿಗೆ ಜ್ವರ, ಮೈಕೈ ನೋವು, ಸುಸ್ತು ಎಲ್ಲ ತುಂಬಾ ಮಾಂಸಗಳನ್ನು ಹಿಡ್ಕೊಂಡಂಗೆ ಆಗೋದು, ಆಮೇಲೆ ಶೀತ, ನೆಗಡಿ, ಮೂಗಲ್ ನೀರು ಇಳಿಯೋದು, ಗಂಟ್ಲು ಕಟ್ತಾ ಬರೋದು, ಕಣ್ಗಳಿಂದ ನೀರು ಬರೋದು, ಈ ತರ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ನಾವು ಪ್ರೋಡ್ರೋಮಲ್ ಸಿಂಪ್ಟಮ್ಸ್ ಅಂತ ಕರಿತೀವಿ. ಇದು ಸ್ಟಾರ್ಟ್ ಆಮೇಲೆ ಕ್ರಮೇಣ ಅದು ಒಂದ್ಸತಿ ಶ್ವಾಸಕೋಶದಲ್ಲಿ ಸೋಂಕು ಜಾಸ್ತಿ ಆದ್ರೆ ಕೆಮ್ಮು ಬರಕ್ ಸ್ಟಾರ್ಟ್ ಆಗ್ತದೆ. ಕೆಮ್ಮಿಂದ ಕಫ ಬರ್ತದೆ. ಕಫ ಹಳದಿ ಬಣ್ಣ ಅಥವಾ ಹಸಿರು ಬಣ್ಣ, ಕಫ ಅವಶ್ಯಕತೆ ಜಾಸ್ತಿ ಕಫ ಉತ್ಪತ್ತಿ ಆಗ್ತಾ ಇರುತ್ತೆ. ಹಾಗೆ ಇನ್ನು ಜಾಸ್ತಿ ಆಗ್ತಾ ಹೋದ್ರೆ ನಿಮೋನಿಯಾ ಆಗದ ಸ್ಟೇಜ್ ಬಂತು ಅಂದ್ರೆ ತುಂಬಾ ಜ್ವರ ಬರ್ತಾ ಇರುತ್ತೆ, ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಶ್ವಾಸಕೋಶದಲ್ಲಿ ಕಫ ಸೇರ್ಕೊಂಡ್ಬಿಟ್ಟು ಉಸಿರು ತಗೊಳೋದಕ್ಕೂ ಕಷ್ಟ ಆಗ್ತಾ ಇರುತ್ತೆ, ಅವ್ರದ್ದು ಆಕ್ಸಿಜನ್ ಲೆವೆಲ್ ಡೌನ್ ಆಗ್ತಾ ಹೋಗುತ್ತೆ. ಇವು ಸೀರಿಯಸ್ ಆಗ್ತಾ ಹೋದ್ರೆ, ತುಂಬಾ ಸಿವಿಯರ್ ಆದಾಗ ಗಾಳಿ ಆಡದೇನೆ ಅವ್ರಿಗೆ ಜೀವಕ್ಕೂ ಅಪಾಯ ಆಗ್ತದೆ. ಇಂಥ ಟೈಮಲ್ಲಿ ICU, ವೆಂಟಿಲೇಟರ್ ಇದೆಲ್ಲ ಹಾಕ್ಬೇಕಾಗ್ತದೆ. ನಿಮೋನಿಯಾ ಆದ್ರೆ ಇದು ಮಾರಣಾಂತಿಕ. ಡೆಫಿನೆಟ್ಲಿ ಮಾರಣಾಂತಿಕ. ನೀವು ಹೇಗೆ ಕೋವಿಡ್ ಅದು ವೈರಸ್, ಅದು ಶ್ವಾಸಕೋಶಕ್ಕೆ ಸೋಂಕು ಮಾಡ್ತಾ ಇತ್ತು. ಶ್ವಾಸಕೋಶಕ್ಕೆ ಅಟ್ಯಾಕ್ ಮಾಡಿ ಶ್ವಾಸಕೋಶದಲ್ಲಿ ಸಿವಿಯರ್ ರಿಯಾಕ್ಷನ್ ಕಾಸ್ ಮಾಡಿ ಶ್ವಾಸಕೋಶದಲ್ಲಿ ನಿಮೋನಿಯಾ ಆಗ್ತಾ ಇತ್ತು. ನಿಮೋನಿಯಾ ತುಂಬಾ ಜಾಸ್ತಿ ಆದ್ರೆ ARDS ಅಂತ ಕರಿತೀವಿ, ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ. ಅದು ಆಗ್ಬಿಟ್ಟು ಉಸಿರಾಡ್ಲಿಕ್ಕೆ ಕಷ್ಟ ಆಗಿ ಅವರಿಗೆ ಗಾಳಿ ಒಳಗಡೆ ಸೇರಿದಂಗೆ ದೇಹಕ್ಕೆ ಆಕ್ಸಿಜನ್ ಸಪ್ಲೈ ಆಗಿಲ್ಲ ಅಂದ್ರೆ ಬ್ರೈನು, ಹಾರ್ಟ್ ಎಲ್ಲ ಕೆಲಸ ಮಾಡೋದು ನಿಲ್ಲಿಸ್ಬಿಟ್ಟು ಜೀವ ಹೋಗುವಂತ ಪರಿಸ್ಥಿತಿ ಬರ್ತಾ ಇತ್ತು. ನಿಮೋನಿಯಾ ವೈರಸ್ ಇಂದ ಬರುವ ನಿಮೋನಿಯಾ ಬೇರೆ, ಬ್ಯಾಕ್ಟೀರಿಯಾದಿಂದ ಬರುವ ನಿಮೋನಿಯಾ ಬೇರೆನಾ?
ಹೌದು, ವೈರಸ್ ಇಂದನೂ ನಿಮೋನಿಯಾ ಆಗ್ಬೋದು, ಬ್ಯಾಕ್ಟೀರಿಯಾ ಇಂದ ನಿಮೋನಿಯಾ ಆಗ್ಬೋದು, ಫಂಗಸ್ ಇಂದನೂ ನಿಮೋನಿಯಾ ಆಗ್ಬೋದು. ನಮ್ಮ ಗಾಳಿನಲ್ಲಿ ಎಲ್ಲಾ ತರದ್ದು ಫಂಗಲ್ ಸ್ಪೋರ್ಸ್ ಇರುತ್ತೆ, ಬ್ಯಾಕ್ಟೀರಿಯಾಗಳಿರ್ತದೆ, ವೈರಸ್ಗಳಿರುತ್ತೆ. ಇದನ್ನೆಲ್ಲದನ್ನು ಸೋಂಕಾದ್ರೂ ಅದನ್ನ ತಡೆಗಟ್ಟಿ ವಿರುದ್ಧ ಹೋರಾಡಿ ನಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಡು ನಮ್ಮ ರೋಗ ನಿರೋಧಕ ಶಕ್ತಿ ಕೆಲಸ. ಸೊ ಅದು ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇರುತ್ತೆ. ಯಾವಾಗ ಅದು ವೀಕ್ ಆಗುತ್ತೋ ಅಥವಾ ಸೋಂಕು ಜಾಸ್ತಿ ಆದಾಗ ಅಂತ ಟೈಮಲ್ಲಿ, ಈಗ ಎಸ್ಪೆಷಲಿ ಈ ತರ ವಾತಾವರಣ, ಥಂಡಿ ವಾತಾವರಣ, ಚಳಿ ವಾತಾವರಣದಲ್ಲಿ ವೈರಲ್ ಲೋಡ್ ಜಾಸ್ತಿ ಇರುತ್ತೆ, ಬ್ಯಾಕ್ಟೀರಿಯಲ್ ಲೋಡ್ ಜಾಸ್ತಿ ಇರುತ್ತೆ. ಆಮೇಲೆ ಕೆಲವೊಬ್ಬರಿಗೆ ಯಾರಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೆ, ಪ್ರೀ ಎಕ್ಸಿಸ್ಟಿಂಗ್ ಲಂಗ್ ಡಿಸೀಸ್ ಅಥವಾ ಮುಂಚೆನೆ ಹಾರ್ಟ್ ತೊಂದರೆ ಇರೋದು ಅಥವಾ ಬೆಡ್ ರಿಡನ್ ಆಗಿರೋರು, ವಯಸ್ಸಾಗಿರೋರು, ಎಕ್ಸ್ಟ್ರೀಮ್ ಆಫ್ ಏಜಸ್, ಅವರಿಗೆಲ್ಲ ಇಮ್ಯುನಿಟಿ ಕಡಿಮೆ ಇರುತ್ತೆ. ಈಗ ಮಕ್ಕಳಿಗೆ ಇಮ್ಯುನಿಟಿ ಕಡಿಮೆನೆ ಆಗ್ತಾನೆ ಹುಟ್ಟಿರುವಂತಹ ಎಳೆ ಮಕ್ಕಳಿಗೆ, ಆ ಮಕ್ಕಳಿಗೂ ಕೂಡ ನಿಮೋನಿಯಾ ಬರುವ ಸಾಧ್ಯತೆ ಇದೆ. ಡೆಫಿನೆಟ್ಲಿ ಇದೆ. ಅದಕ್ಕೆ ಬಾಣಂತನದಲ್ಲಿ ತುಂಬಾ ಹುಷಾರ ಮಕ್ಕಳನ್ನೇ ಕಾಪಾಡ್ತಾರೆ. ಅದಕ್ಕೆ ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಅವಾಗ ಇನ್ನೂ ಬೆಳವಣಿಗೆ ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ಅವ್ರಿಗೂ ಸೋಂಕೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಮಕ್ಕಳನ್ನ ಬೆಚ್ಚಗಿಟ್ಟಿರಿ ಅಂತ ಹೇಳೋದು ಅಲ್ವೇ? ನಿಜ. ಇದಕ್ಕೆ ಚಿಕಿತ್ಸೆ ಏನು ಡಾಕ್ಟ್ರೆ? ಹಾಗಿದ್ರೆ ಯೂಶಲಿ ವೈರಲ್ ನಿಮೋನಿಯಾಸ್ ಗಳಾದಾಗ ಆಂಟಿ ವೈರಲ್ ಮೆಡಿಸಿನ್ಸ್ ಗಳು ಕೊಡ್ತೀವಿ. ಜೊತೆಗೆ ಕೆಮ್ಮು ಕಡಿಮೆ ಆಗೋದಕ್ಕೆ, ಕಫೋತ್ಪತ್ತಿ ಕಡಿಮೆ ಆಗೋದಕ್ಕೆ, ಕಫನ ಹೊಡೆಯೋದಕ್ಕೆ ಕೆಲವೊಂದು ಔಷಧಿಗಳು ಕೊಡ್ತಾ ಹೋಗ್ತೀವಿ. ಬ್ಯಾಕ್ಟೀರಿಯಲ್ ನಿಮೋನಿಯಾ ಇತ್ತು ಅಂತಂದ್ರೆ ಆಂಟಿ ಬ್ಯಾಕ್ಟೀರಿಯಲ್ ಡ್ರಗ್ಸ್ ಅಥವಾ ಆಂಟಿಬಯೋಟಿಕ್ಸ್ ನ ಕೊಡ್ತೀವಿ. ಅದಕ್ಕೂ ಮುಂಚೆ ಪರೀಕ್ಷೆ ಮಾಡ್ತೀವಿ. ಯೂಶಲಿ ಎಕ್ಸ್ರೇ ಅಥವಾ ಒಂದು ಸಿಟಿ ಸ್ಕ್ಯಾನು, ಕಫ ಪರೀಕ್ಷೆ. ಆಮೇಲೆ ಟಿಬಿ ಬ್ಯಾಕ್ಟೀರಿಯಾ ಅಂದ್ರೆ ನಿಮ್ಮ ನಿಮೋನಿಯಾ ಆಗ್ಬೋದು. ಸೊ ಎಲ್ಲದಕ್ಕೂ ಟಿಬಿ ಬ್ಯಾಕ್ಟೀರಿಯಿಂದ ತೊಂದರೆ ಆಗ್ತಿದೆ, ಯಾವ ಬ್ಯಾಕ್ಟೀರಿಯಾ ಇಂದ ನಿಮಗೆ ನಿಮೋನಿಯಾ ಆಗಿದೆ, ಯಾವ ವೈರಸ್ ಇಂದ ನಿಮೋನಿಯಾ ಆಗಿದೆ ಅಂತ ಕಂಡುಹಿಡಿಯೋದಕ್ಕೆ ಸಾಕಷ್ಟು ಪರೀಕ್ಷೆಗಳಿದೆ. ಕಫ ಪರೀಕ್ಷೆ, ಕಫ ಪರೀಕ್ಷೆಯನ್ನ ಮಾಡ್ತೀರಾ? ಇದು ನಿಮೋನಿಯಾ ಅಂತ ನೀವು ಖಚಿತಪಡಿಸಿಕೊಳ್ಳೋದಕ್ಕೆ ಕಫ ಪರೀಕ್ಷೆ ಮಾಡ್ತೀವಿ. ಈ ಸೋಂಕು ಶ್ವಾಸಕೋಶಕ್ಕಾಗಿ ರಕ್ತದ ಮೂಲಕ ದೇಹ ತುಂಬಾ ಹರಡಿದ್ರೆ ಸೆಪ್ಸಿಸ್, ನಂಜು ಅಂತ ಕರಿತೀವಿ. ಅವಾಗ ಬ್ಲಡ್ ಇಂದ ನಾವು ಕಲ್ಚರ್ ಕಳಿಸ್ಬಿಟ್ಟು ಅದರಲ್ಲೂ ನಮಗೆ ಗೊತ್ತಾಗ್ತದೆ. ಸೊ ಕಫ ಪರೀಕ್ಷೆ ಮಾಡಿ ಆ ತರ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಕಂಡುಹಿಡ್ಕೊಂಡು ತಕ್ಕನಂತ ಆಂಟಿಬಯೋಟಿಕ್ಗಳು, ಆಂಟಿ ವೈರಲ್ ಔಷಧಿಗಳು ಕೊಡೋದ್ರಿಂದ ನಿಮೋನಿಯಾ ನಿಯಂತ್ರಣ ಆಗುತ್ತೆ, ಕಡಿಮೆ ಆದ್ರೆ ಟೈಮ್ಲಿ ಟ್ರೀಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ತೊಂದರೆ ಸಾಮಾನ್ಯ ಏನ್ ಮಾಡ್ತಾರೆ, ಈ ನೆಗಡಿ, ಕೆಮ್ಮು, ಕಫ ಅಂತಂದ್ರೆ ಎಲ್ಲರೂ ಮನೆ ಔಷಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಮನೆ ಮದ್ದನ್ನ ಮಾಡಿದ್ರೆ ಎಲ್ಲೋ ಒಂದು ಹಂತಕ್ಕೆ ಅದನ್ನ ಕಡಿಮೆ ಮಾಡಬಹುದು ಅನ್ನುವಂತಹ ನಂಬಿಕೆ ಇದೆ. ಏನ್ ಹೇಳ್ತೀರಾ ಈ ಬಗ್ಗೆ? ಈ ಮಾತು ಸರಿನೇ. ಯಾಕಂದ್ರೆ ಎಲ್ಲರಿಗೂ ಆಸ್ಪತ್ರೆ ಬರೋ ಅವಶ್ಯಕತೆ ಇರೋದಿಲ್ಲ. ಸಣ್ಣ ಪುಟ್ಟ ಶೀತ, ನೆಗಡಿ, ಕೆಮ್ಮಿಗೆ ಮನೆ ಔಷಧಿನೇ ಉತ್ತಮ ಆಗುತ್ತೆ. ಒಂದು ಮಾತು ಕೇಳಿರ್ತೀರಾ, ಶೀತ ನೆಗಡಿ ಆದ್ರೆ ಔಷಧಿ ತಗೊಂಡ್ರೆ 1 ವಾರದಲ್ಲಿ ಹೋಗುತ್ತೆ, ಔಷಧಿ ತಗೊಂಡಿಲ್ಲ ಅಂದ್ರೆ 7 ದಿನಕ್ಕೆ ಹೋಗುತ್ತೆ ಅಂತ. ಸೊ ಸಿಂಪಲ್ ವೈರಲ್ ಇನ್ಫೆಕ್ಷನ್ಸ್ಗಳು, ರೈನೋ ವೈರಸ್, ಅಡಿನೋ ವೈರಸ್, ಸಿಂಪಲ್ ವೈರಲ್ ಇನ್ಫೆಕ್ಷನ್ಸ್ಗಳು ನಾರ್ಮಲಿ ಸಣ್ಣ ಮಕ್ಕಳಲ್ಲಿ, ಯೂಶಲಿ ಸ್ಕೂಲಿಗೆ ಮಕ್ಕಳಲ್ಲಿ ಸ್ಪ್ರೆಡ್ ಆಗಿ ಬಂದಂಗೆ ಅಂತ ಮಕ್ಕಳಲ್ಲಿ ಮೈನರ್ ಆಗಿರುತ್ತೆ, ಬರುತ್ತೆ. ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಹೊರಡ್ಬಿಟ್ಟು ಒಂದು 5 ದಿನ, 1 ವಾರದಲ್ಲಿ ಕಂಪ್ಲೀಟ್ಲಿ ಗುಣಮುಖ ಆಗುತ್ತೆ. ಅದಕ್ಕೆಲ್ಲದಕ್ಕೂ ಟ್ರೀಟ್ಮೆಂಟ್ ಬೇಕು ಅಂತ ಏನಿಲ್ಲ. ಸ್ವಲ್ಪ ನೀವು ಒಂದು ಪ್ಯಾರಾಸಿಟಮಾಲ್, ಒಂದು ಸಿಟ್ರಿಸಿನ್ ಟ್ಯಾಬ್ಲೆಟ್ ತಗೊಂಡ್ರು ಎಷ್ಟೋ ಕಡಿಮೆ ಆಗ್ಬಿಡುತ್ತೆ. ಬಟ್ ಯಾವಾಗ ಜಾಸ್ತಿ ಆಗ್ತದೆ, ಕೆಮ್ಮು ಅವಶ್ಯಕತೆ ಜಾಸ್ತಿ ಆಗ್ತಾ ಇದೆ, ಕಫೋತ್ಪತ್ತಿ ಜಾಸ್ತಿ ಆಗ್ತದೆ, ಜ್ವರ ನಿಯಂತ್ರಣಕ್ಕೆ ಬರ್ತಾ ಇಲ್ಲ, ಅವಾಗ ನಾವು ಎಚ್ಚೆತ್ಕೊಂಡ್ಬಿಟ್ಟು ತಕ್ಷಣ ಡಾಕ್ಟರ್ ತಗ ಹೋಗಿ ತೋರಿಸ್ಕೋಬೇಕು. ಈ ನಿಮೋನಿಯಾ ತಡೆಗಟ್ಟೋದಕ್ಕೆ ಮಕ್ಕಳಲ್ಲಿ ಒಂದು ಲಸಿಕೆಯನ್ನು ಕೂಡ ಹಾಕ್ತೀರಾ? ಹೌದು, ಫ್ಲೂ ವೈರಸ್ ತುಂಬಾ ಜಾಸ್ತಿ ಇದೆ. ಸೊ ಫ್ಲೂ ಚುಚ್ಚುಮದ್ದುಗಳು ಲಸಿಕೆ ಕೊಡ್ತೀವಿ. ಸೊ ಸರ್ವೇ ಸಾಮಾನ್ಯ, ಈಗ ಮಕ್ಕಳಿಗಂತೂ ಕಂಪಲ್ಸರಿ ಕೊಡ್ತಾ ಇದೀವಿ. ಇವಾಗ ಅಡಲ್ಟ್ಸ್ಗೂ ಫ್ಲೂ ವ್ಯಾಕ್ಸಿನ್ ಕಂಪಲ್ಸರಿ ಕೊಡಬೇಕು ಅಂತ ಆಗಿದೆ. ಅದೊಂದು ಗೈಡ್ ಲೈನ್ ಇಷ್ಟರಲ್ಲೇ ಬರುತ್ತೆ. ಅಡಲ್ಟ್ ವ್ಯಾಕ್ಸಿನೇಷನ್ ಆಲ್ರೆಡಿ ಇದೆ. ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಅಂತ ಈ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ನಮ್ಮ ಭಾರತೀಯ ಪಾಪ್ಯುಲೇಷನ್ ಅಲ್ಲಿ ಬ್ಯಾಕ್ಟೀರಿಯಲ್ ನಿಮೋನಿಯಾ ಇಸ್ ದ ಮೋಸ್ಟ್ ಕಾಮನ್. ಸೊ ಇದು ವಿರುದ್ಧನೂ ವ್ಯಾಕ್ಸಿನ್ ಇದೆ. ಸೊ ಅದಕ್ಕೆ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಂತ ಕರಿತೀವಿ. ಸೊ ನಾವು ಎಲ್ಲರಿಗೂ ಫ್ಲೂ ವ್ಯಾಕ್ಸಿನ್ ಆಮೇಲೆ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಎರಡೂ ಕೊಡ್ತೀವಿ. ಎಸ್ಪೆಷಲಿ ವಯಸ್ಸಾಗಿರೋರಿಗೆ, 60 ವರ್ಷದ ಮೇಲಿರೋರಿಗೆ ನಾವು ನ್ಯೂಮೋಕಾಕಲ್ ವ್ಯಾಕ್ಸಿನ್, ಫ್ಲೂ ವ್ಯಾಕ್ಸಿನ್ ಕಂಪಲ್ಸರಿ ಕೊಡ್ತೀವಿ. ಹಾಗೆ ಸಣ್ಣ ಮಕ್ಕಳಲ್ಲಿ ಫ್ಲೂ ವ್ಯಾಕ್ಸಿನ್ ಎಲ್ಲರಿಗೂ ಕೊಡ್ತೀವಿ. ಅಥವಾ ಯಾರಿಗಾದ್ರೂ ಪ್ರೀ ಎಕ್ಸಿಸ್ಟಿಂಗ್ ಕ್ರಾನಿಕ್ ಡಿಸೀಸ್ ಗಳಿದ್ದಾರೆ ಎಲ್ಲರಿಗೂ ನಾವು ಫ್ಲೂ ವ್ಯಾಕ್ಸಿನ್, ನ್ಯೂಮೋಕಾಕಲ್ ವ್ಯಾಕ್ಸಿನ್ ಕೊಟ್ಟು ಅವರಿಗೆ ಇದರಿಂದ ನಿಮೋನಿಯಾ ಆದ್ರೆ ತಕ್ಷಣ ಅವ್ರಿಗೆ ರೋಗ ನಿರೋಧಕ ಶಕ್ತಿ ರೆಡಿಯಾಗಿರ್ಲಿ, ದೊಡ್ಡ ಪ್ರಾಬ್ಲಮ್ ಸಣ್ಣದಾಗೆ ಹೊರಟೋಗ್ಲಿ ಅಂತ ಹೇಳ್ಬಿಟ್ಟು ನಾವು ಲಸಿಕೆ ಕೊಡ್ತೀವಿ. ಹಾಗಾದ್ರೆ ನಿಮ್ಮ ಮಾತಿನ ಪ್ರಕಾರ ಪ್ರತಿಯೊಬ್ರು ತಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಹೌದು, ಬಹಳ ಮುಖ್ಯ. ಒಳ್ಳೆ ಆಹಾರ, ದೈನಂದಿನ ವ್ಯಾಯಾಮ, ಶುದ್ಧವಾದ ನೀರು, ಶುದ್ಧವಾದ ಗಾಳಿ ನಮ್ಮ ಮನುಷ್ಯನಿಗೆ ಬಹಳ ಮುಖ್ಯ. ಜೊತೆಗೆ ಶುದ್ಧವಾದ ಮನಸ್ಸು, ತಾಳ್ಮೆಯಿಂದ ಇರೋದು, ಧ್ಯಾನ ಇವೆಲ್ಲ ಮಾಡ್ಕೊಳೋದ್ರಿಂದ ಏನಾಗುತ್ತೆ, ಮನಸ್ಸು ಶಾಂತವಾಗಿರುತ್ತೆ, ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ದಿನ ಏನಾದ್ರೂ ಒಂದು ವ್ಯಾಯಾಮ ಮಾಡಿ 3/4 ಗಂಟೆಯಿಂದ 1 ಗಂಟೆ ಯಾವ್ದಾದ್ರು ಒಂದು ದೈಹಿಕ ಚಟುವಟಿಕೆಯಲ್ಲಿ ನಿಮ್ಮನ್ನು ನೀವು ಪಾಲ್ಗೊಳಿಸ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ಪ್ಲಸ್ ಒಳ್ಳೆ ಆಹಾರ ತಿನ್ನಿ, ಪೌಷ್ಟಿಕಾಂಶ ಆಹಾರ ತಿನ್ನಿ, ಜಂಕ್ ಫುಡ್ ಅವಾಯ್ಡ್ ಮಾಡಿ, ಶುದ್ಧವಾದ ನೀರು ಕುಡೀರಿ. ತೊಂದರೆ ಇದ್ದವರು ಅಥವಾ ಎಕ್ಸ್ಟ್ರೀಮ್ ಏಜ್ನವರು ಅಥವಾ ಹೊರಗಡೆ ಯಾವಾಗ ಯಾರೇ ಆಗಲಿ ಹೊರಗಡೆ ಹೋದಾಗ ಒಂದು N95 ಮಾಸ್ಕ್ ಎಲ್ಲಾ ಕಡೆ ಅವೈಲಬಲ್ ಇದೆ. ಕೋವಿಡ್ ಆದ್ಮೇಲೆ ಅದ್ರ ಬಗ್ಗೆ ಅವೇರ್ನೆಸ್ ತುಂಬಾ ಜಾಸ್ತಿ ಇದೆ. ಮಾಸ್ಕ್ ಹಾಕೊಂಡು ಹೊರಗಡೆ ಹೋಗಿ, ಇದರಿಂದ ನಿಮಗೇನು ತೊಂದರೆ ಆಗಲ್ಲ, ನಿಮಗೆ ತೊಂದರೆ ಆಗೋದು ತಡೆಗಟ್ಟಬಹುದು, ಎಫೆಕ್ಟಿವ್ ತಡೆಗಟ್ಟಬಹುದು. ಈ ಒಂದು ಸಲ ನಿಮೋನಿಯಾ ಬಂದು ಇದಕ್ಕೆ ನಾನು ಚಿಕಿತ್ಸೆಯನ್ನ ಪಡೆದುಕೊಂಡು ಅದು ಸಂಪೂರ್ಣವಾಗಿ ವಾಸಿಯಾದ ಮೇಲೆ ಮತ್ತೆ ಬರುವ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ. ಇವಾಗ ಸೋಂಕಾಗಿದೆ, ಅದಕ್ಕೆ ನೀವು ಚಿಕಿತ್ಸೆ ಪಡ್ಕೊಂಡಿದ್ದೀರಾ, ಚಿಕಿತ್ಸೆ ಪಡ್ಕೊಂಡ್ಮೇಲೆ ಸೋಂಕು ಫುಲ್ ನಿಯಂತ್ರಣ ಬಂತು, ಕಂಪ್ಲೀಟ್ಲಿ ಹೊರಟೋಯ್ತು, ಹೌದು, ಮತ್ತೆ ಇನ್ನೊಂದ್ಸರಿ ಸೋಂಕು ಆಗ್ಬಹುದು.
ಆಗ್ಬಾರ್ದು ಅಂತ ಏನಿಲ್ಲ. ನಂಗೆ ರೋಗ ನಿರೋಧಕ ಶಕ್ತಿ ಔಷಧಿ ತಗೊಂಡಿದ್ದೀನಿ, ನನಗೆ ಹೆಚ್ಚಾಗಿರೋದಿಲ್ವೇ? ಇವಾಗ ಔಷಧಿಗಳು ಏನ್ ಮಾಡ್ತದೆ, ಬ್ಯಾಕ್ಟೀರಿಯಾ ಅಥವಾ ವೈರಸ್ ವಿರುದ್ಧ ಹೋರಾಡಕ್ಕೆ ಶಕ್ತಿ ಕೊಡ್ತದೆ. ಅಂದ್ರೆ ಈಗ ಒಂದು ಕೋಟೆ ಇದೆ, ಕೋಟೆನಲ್ಲಿ ಸೈನಿಕರಿದ್ದಾರೆ, ಸೈನಿಕರಿಗೆ ನಾವು ಹೋಗ್ಬಿಟ್ಟು ಆಯುಧಗಳು ಕೊಟ್ಟಂಗೆ. ಸೊ ಆಂಟಿಬಯೋಟಿಕ್ಸ್ ಆಗ್ಲಿ ಈ ಔಷಧಿಗಳೆಲ್ಲ ಸೋಲ್ಜರ್ಸ್ಗೆ, ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಏನಿದೆ, ಇಮ್ಯುನಿಟಿ, ಅದು ಸೈನಿಕರ ಶಾಲೆ ಕೊಡೋದು ಮಲಗಿದ್ರೆ ಆ ತರ. ಸೊ ನಾವು ಇವೆಲ್ಲ ಆಯುಧಗಳು ಅಷ್ಟೇ, ಆ ಟೈಮಲ್ಲಿ ಯೂಸ್ ಮಾಡಿ ಅದನ್ನ ಹೋರಾಡ್ಬೇಕು, ಬಿಡಬೇಕು. ನಿಮ್ ಸೈನಿಕರನ್ನ ಗಟ್ಟಿ ಮಾಡೋ ಕಡೆ ಗಮನ ಕೊಡಬೇಕು. ಸೈನಿಕರನ್ನ ಗಟ್ಟಿ ಮಾಡಿದ್ರೆ ಎಂತ ತೊಂದರೆ ಬಂದ್ರು ನಾವು ತಡೆಗಟ್ಟಬಹುದು. ಹಾಗಾಗಿ ಈ ನಿಮೋನಿಯಾ ರೋಗವನ್ನ ಬಾರದಂತೆ ಎಚ್ಚರಿಕೆ ವಹಿಸೋದು ಜಾಣತನ ಅಂತೀರಾ? ಹೌದು. ಇಲ್ಲಾಂದ್ರೆ ಒಂದು ನಾವು ಬಾರದಂಗೆ ನಾವು ಜಾಣತನ ವಹಿಸಿದ್ರೆ, ಅವಾಯ್ಡ್ ಮಾಡಿದ್ರೆ, ಪ್ರಿವೆಂಟ್ ಮಾಡಿದ್ರೆ ಎಷ್ಟೋ ತೊಂದರೆಗಳು ತಪ್ಪುತ್ತೆ. ತೊಂದರೆ ಆದ್ಮೇಲೆ ಚಿಕಿತ್ಸೆ ತಕ್ಷಣ ತಗೊಂಡ್ರೆ ಚಿಕ್ಕದಾಗೆ OPD ಬೇಸಿಸ್ ನಲ್ಲಿ ಡಾಕ್ಟರ್ ಹೋಗಿ ತೋರಿಸ್ಕೊಂಡು ಕೆಲವೊಂದು ಔಷಧಿಗಳಲ್ಲಿ ಗುಣಮುಖ ಆಗ್ಬಹುದು. ಸಾಕಷ್ಟು ಜನ ನಿಮೋನಿಯಾ ಬಂದವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿರುವಂತಹ ಪ್ರಸಂಗಗಳನ್ನು ಕೂಡ ನಾವು ಕೇಳಿದ್ದೇವೆ. ತುಂಬಾ ಇದೆ. ಸೊ ಏನಾಗುತ್ತೆ, ಸ್ವಲ್ಪ ಜಾಸ್ತಿ ಆಗೋ ತನಕ ಬಿಟ್ಕೊಂಡು ಜಾಸ್ತಿ ಆದ್ಮೇಲೆ ಅವಾಗ ಆಸ್ಪತ್ರೆಗೆ ಬರ್ತಾರೆ. ಅವಾಗ ಹಾಸ್ಪಿಟಲ್ ಅಲ್ಲಿ ICU ಅಡ್ಮಿಷನ್ ಮಾಡಬೇಕು. ತುಂಬಾ ಜಾಸ್ತಿ ಇದ್ರೆ ನಾವು ವೆಂಟಿಲೇಟರ್ ಮೇಲೆ ಹಾಕೋ ಪರಿಸ್ಥಿತಿ ಬರುತ್ತೆ, ಜೀವಕ್ಕೆ ಅಪಾಯ ಆಗೋ ಚಾನ್ಸ್ ಎಲ್ಲ ಇರುತ್ತೆ. ಸೊ ಎಷ್ಟು ನಾವು ನಿಯಂತ್ರಣ ಮಾಡ್ತೀವಿ ಅಷ್ಟು ಒಳ್ಳೇದು. ಕೆಲವೊಬ್ರು ಹಿ ವಿಲ್ ದ ಮೇನ್ ಪರ್ಸನ್, ಅರ್ನಿಂಗ್ ಪರ್ಸನ್. ಸೊ ದುಡಿಯೋ ಮನುಷ್ಯನಿಗೆ ತೊಂದರೆ ಆಗ್ಬಿಟ್ರೆ ಇಡೀ ಫ್ಯಾಮಿಲಿ ಸಫರ್ ಆಗುತ್ತೆ. ಇದನ್ನ ನಾವು ಪ್ರಿವೆಂಟ್ ಮಾಡೋದಕ್ಕೆ ಆಟೋಮ್ಯಾಟಿಕ್ಲಿ ನಾವು ಹೆಲ್ದಿ ಹ್ಯಾಬಿಟ್ಸ್ ಗಳನ್ನ ರೂಢಿ ಮಾಡ್ಕೊಂಡ್ರೆ ಈ ತರ ತೊಂದರೆಗಳನ್ನ ಎಷ್ಟೊಂದು ನಾವು ಅವಾಯ್ಡ್ ಮಾಡ್ಬಿಡ್ಬೋದು. ಮತ್ತೆ ಈ ನಿಮೋನಿಯಾ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸಾಂಕ್ರಾಮಿಕ ಕಾಯಿಲೆ ಆಗಿರೋದ್ರಿಂದ ನಿಮೋನಿಯಾ ಬಂದಾಗ ಮನೆಯಲ್ಲೇ ಇದ್ದು ಸ್ವಲ್ಪ ವಿಶ್ರಾಂತಿಯನ್ನ ಪಡೆಯೋದು ಒಳ್ಳೇದು ಅಂತೀರಾ? ಈಗ ತೊಂದರೆ ನಿಮ್ಗೆ ಕಾಣಿಸ್ಕೊಂಡ್ ಕೂಡಲೇ ತಕ್ಷಣ ಚಿಕಿತ್ಸೆ ತಗೊಳ್ರಿ, ತಗೊಂಡ್ಬಿಟ್ಟು ರೆಸ್ಟ್ ಮಾಡ್ರಿ. ಮಕ್ಕಳನ್ನ ಶಾಲೆಗೆ ಕಳ್ಸೋದು ನೋಡಿದೀವಿ ನಾವು. ನೆಗಡಿ ಇದ್ರೇನು ಮನೇಲಿದ್ರೆ ಗಲಾಟೆ ಮಾಡ್ತೇವೆ, ಸ್ಕೂಲ್ ಹೋಗ್ಬಾ ಅಂತ ಹೇಳ್ತೀವಿ, ಅದು ಬೇರೆ ಮಕ್ಕಳಿಗೂ ಹರಡುತ್ತೆ. ಹಿಂಗಾಗಿ ಸ್ಪ್ರೆಡ್ ಆಗೋದು, ಮಕ್ಕಳಲ್ಲಿ ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ. ಸೊ ಹಾಗಾಗಿ ತೊಂದರೆ ಇದ್ದಾಗ ನೀವು ಒಂದ್ 2 ದಿನ ರಜಾ ಹಾಕ್ಬಿಟ್ಟು ಮಕ್ಕಳನ್ನ ಮನೇಲಿ ಇಟ್ಕೊಂಡು ಸ್ವಲ್ಪ ಆರೈಕೆ ಮಾಡಿ ಗುಣಮುಖ ಆದ್ಮೇಲೆ ಸ್ಕೂಲಿಗೆ ಕಳಿಸಿದ್ರೆ ಒಂದು ಮಗುನು ತುಂಬಾ ಚೆನ್ನಾಗಿ ಆರಾಮಾಗುತ್ತೆ, ಎರಡನೇದು ಬೇರೆಯವರಿಗೆ ಸ್ಪ್ರೆಡ್ ಮಾಡೋದು ಕಡಿಮೆ ಆಗುತ್ತೆ. ಸೊ ತೊಂದರೆ ಇದ್ದಾಗ ಚಿಕಿತ್ಸೆ ತಗೊಳ್ಳಿ, ರೆಸ್ಟ್ ಮಾಡಿ, 5 ದಿನ 1 ವಾರ ರೆಸ್ಟ್ ಮಾಡಿ ಪೂರ್ತಿ ಗುಣಮುಖ ಆಗ್ಬಿಟ್ಟು ಆಮೇಲೆ ನಿಮ್ಮ ಕೆಲಸಗಳಿಗೆ ಹೋಗ್ರಿ, ಸ್ಕೂಲ್ಗಳಿಗೆ ಹೋಗ್ರಿ. ಹಂಗ ಹೋಗೋದ್ರಿಂದ ಏನಾಗ್ತದೆ, ಒಂದು ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದನ್ನ ನಾವು ಕಡಿಬಹುದು, ಎರಡನೇದು ನಿಮಗೂ ರೆಸ್ಟ್ ಸಿಗುತ್ತೆ, ದೇಹ ಬೇಗ ಗುಣಮುಖ ಆಗುತ್ತೆ. ನೀವು ಹೇಳಿದಂತಹ ಲಸಿಕೆಯನ್ನ ತೆಗೆದುಕೊಳ್ಳೋದ್ರಿಂದ ನಿಮೋನಿಯಾ ಜೀವನ ಪರ್ಯಂತ ಬರುವುದೇ ಇಲ್ವಾ? ಜೀವನ ಪರ್ಯಂತ ಬರೋದಿಲ್ಲ ಅಂತಲ್ಲ, ನಿಮೋನಿಯಾ ಆದ್ರೆ ಅದರ ತೀವ್ರತೆ ತುಂಬಾ ಕಡಿಮೆ ಆಗುತ್ತೆ. ಈಗ ಕೆಲವೊಬ್ಬರಿಗೆ ಶ್ವಾಸಕೋಶ ತುಂಬಾ ನಿಮೋನಿಯಾ ಆಗುವಂತ ಪರಿಸ್ಥಿತಿ ಇರೋರು ಅಕಸ್ಮಾತ್ ಅವರು ಲಸಿಕೆ ಮುಂಚೆ ತಗೊಂಡಿದ್ರೆ ನಿಮೋನಿಯಾ ಆಗದೆ ಇರೋ ಪರಿಸ್ಥಿತಿ ಬರ್ತದೆ. ಚಿಕ್ಕದಾಗಿ ಶೀತ ನೆಗಡಿ ಆಗ್ಬಿಟ್ಟು ನಮ್ಮ ರೋಗ ನಿರೋಧಕ ಶಕ್ತಿ ಆಟೋಮೆಟಿಕ್ ರೆಡಿಮೇಡ್ ವೆಪನ್ಸ್ ಯೂಸ್ ಮಾಡಿ ಅವನ್ನ ಆಂಟಿಬಾಡೀಸ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗಿರುತ್ತಲ್ಲ ಅದನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಅದ್ರ ಜೊತೆ ಹೋರಾಡಿ ತಕ್ಷಣ ಬೇಗ ಅದನ್ನ ನಿರ್ವಹಣೆ ಮಾಡ್ಬಿಡುತ್ತೆ. ಸೊ ಇದರಿಂದ ರೋಗದ ತೀವ್ರತೆನ ತುಂಬಾನೇ ಕಡಿಮೆ ಮಾಡಬಹುದು, ಆಸ್ಪತ್ರೆಗೆ ಅಡ್ಮಿಷನ್ ಆಗೋದನ್ನ ತುಂಬಾ ಕಡಿಮೆ ಮಾಡಬಹುದು, ವೆಂಟಿಲೇಟರ್ ತನಕ ಹೋಗೋ ಪ್ರಮೇಯ ಬರದೇನೆ ಇರಬಹುದು. ಲಸಿಕೆ ಬಹಳ ಮುಖ್ಯ. ಇವಾಗ ಎಷ್ಟೋ ತರ ವೈರಸಸ್, ಬ್ಯಾಕ್ಟೀರಿಯಾಗಳು, ಪ್ಲಸ್ ನಮ್ಮ ಸ್ಟ್ರೆಸ್ ಇಂದ ನಮ್ಮ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ, ಪ್ರತಿದಿನ ನಾವು ಓಡಲೇಬೇಕು. ಸೊ ಇಷ್ಟು ಬಿಸಿ ಲೈಫ್ ನಾವು ಇಟ್ಕೊಂಡು ನಮ್ಮ ರೋಗ ನಿರೋಧಕ ಶಕ್ತಿ ಸರಿ ಇಟ್ಕೊಂಡಿಲ್ಲ ಅಂತಂದ್ರೆ ವಿ ವಿಲ್ ಎಂಡ್ ಅಪ್ ಹ್ಯಾವಿಂಗ್ ಮೋರ್ ಪ್ರಾಬ್ಲಮ್. ಸೊ ಒಂದು ಸಿಂಪಲ್ ಲಸಿಕೆ, ಫ್ಲೂ ಲಸಿಕೆ, ಆಮೇಲೆ ನ್ಯೂಮೋಕಾಕಲ್ ಲಸಿಕೆ ಎಷ್ಟೋ ಜನ ಎಸ್ಪೆಷಲಿ ವಯಸ್ಸಾಗರ ಜೀವ ಉಳಿಸಿದೆ. ಸೊ ಲಸಿಕೆ ಬಹಳ ಮುಖ್ಯ ಆಗುತ್ತೆ. ನಿಮ್ಮ ಮನೆಯಲ್ಲಿ ಯಾರಾದರೂ 50 ಅಥವಾ 60 ವರ್ಷದ ಮೇಲಿದ್ದವರು ಅಥವಾ ಬೇರೆ ರೋಗಗಳಿಂದ ಸಫರ್ ಮಾಡ್ತಿರೋರಿದ್ರೆ ಅವರಿಗೆ ದಯಮಾಡಿ ಫ್ಲೂ ವ್ಯಾಕ್ಸಿನ್, ನ್ಯೂಮೋಕಾಕಲ್ ವ್ಯಾಕ್ಸಿನ್ಗಳು ದಯಮಾಡಿ ಕೊಡಿಸಿ. ಸಣ್ಣ ಮಕ್ಕಳಲ್ಲೂ ಎಲ್ಲಾ ಚುಚ್ಚುಮದ್ದು ಲಸಿಕೆಗಳನ್ನ ತಪ್ಪಿಸ್ದಂಗೆ ದಯಮಾಡಿ ಕೊಡಿಸಿ. ಇದರಿಂದ ಅವರ ಜೀವನ ನೀವು ಕಾಪಾಡಬಹುದು, ಎಷ್ಟೋ ಕಾಯಿಲೆಗಳನ್ನ ಬರದಂಗೆ ತಡೆಗಟ್ಟಬಹುದು. ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ. ನಿಮೋನಿಯಾ ಅನ್ನೋ ಪದ ಕೇಳಿದ್ರೆ ಗಾಬರಿ ಆಗ್ತಾ ಇತ್ತು. ಈಗ ನಿಮ್ಮ ಮಾತನ್ನ ಕೇಳಿದ್ಮೇಲೆ ಅಯ್ಯೋ ಇದನ್ನ ಇಷ್ಟೊಂದು ಸುಲಭವಾಗಿ ನಿರ್ವಹಣೆ ಮಾಡಬಹುದಾ ಅಂತ ಅನ್ನಿಸ್ತಾ ಇದೆ. ಬಹಳ ಒಳ್ಳೆಯ ಮಾತುಗಳನ್ನ ಆಡಿದ್ದೀರಾ ಡಾಕ್ಟ್ರೆ. ನಿಮ್ಮ ಎಲ್ಲ ಮಾತುಗಳಿಗೆ ಧನ್ಯವಾದಗಳು. ಬಹುಶಃ ನಮ್ಮ ಕೇಳುಗರು ಕೂಡ ನಿಮ್ಮ ಮಾತನ್ನ ಕಿವಿಗೊಟ್ಟು ಕೇಳಿದ್ದಾರೆ ಅಂತ ಅನ್ಕೋತೀವಿ. ನಿಮೋನಿಯಾ ಬಾರದ ಹಾಗೆ ಎಲ್ಲ ಎಚ್ಚರಿಕೆಯನ್ನ ವಹಿಸ್ತಾರೆ ಅಂತ ನಾವು ಅನ್ಕೊಂಡಿದೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಈ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸಲು ವಾಟ್ಸ್ಆಪ್ ಸಂಖ್ಯೆ 8095599998 8095599998. ಈ ಸಂಖ್ಯೆಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ, ಕರೆ ಮಾಡುವ ಪ್ರಯತ್ನ ಬೇಡ. ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ಡಾಕ್ಟರ್ ಶಿವಲಿಂಗಸ್ವಾಮಿ ಸಾಲಿಮಠ್, ಶ್ವಾಸಕೋಶ ತಜ್ಞರು, ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಬೆಂಗಳೂರು. ಇವರೊಂದಿಗೆ ಎಂಎಸ್ ಅನುಪಮಾ. ಪ್ರಸ್ತುತಿ ಎವಿ ವಿನೋದ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.